ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿದೆ. ಎರಡೂ ದೇಶಗಳು ಪರಸ್ಪರ ದಾಳಿ ಪ್ರತಿದಾಳಿ ಇನ್ನಷ್ಟು ತೀವ್ರಗೊಳಿಸಿವೆ. ಟೆಲ್ ಅವೀವ್ ಮೇಲೆ ಇರಾನ್ ಭೀಕರ ದಾಳಿ ನಡೆಸಿದೆ. ಕಟ್ಟಡದ ಅವಶೇಷಗಳ ಅಡಿ ಸಿಲುಕಿದೆ ಇಸ್ರೇಲ್ನ ನಾಗರಿಕರು. ಎರಡು ಕಾಲುಗಳಿಗೆ ಗಾಯಗೊಂಡು ಯುವತಿ ಪರದಾಡಿರುವಂತಹ ಘಟನೆ ನಡೆದಿದೆ. ಇಸ್ರೇಲ್ನಾದ್ಯಂತ ಮಿಸೈಲ್ ದಾಳಿಯ ಅಲರ್ಟ್ ಘೋಷಿಸಲಾಗಿದೆ. ಟೆಲ್ ಅವೀವ್ ಸೇರಿದ ಹಾಗೆ ಪ್ರಮುಖ ನಗರಗಳಲ್ಲಿ ಹೈ ಅಲರ್ಟ್ ಘೋಷಿಸಿದ್ದಾರೆ. ರೆಡ್ ಅಲರ್ಟ್ ಘೋಷಿಸಿದೆ ಇಸ್ರೇಲ್ ಸೇನೆ. ಯಾವುದೇ ಕ್ಷಣದಲ್ಲಿ ಎಲ್ಲಿ ಬೇಕಾದರೂ ಮಿಸೈಲ್ ಅಟ್ಯಾಕ್ ಆಗಬಹುದು ಅಂತ ರೆಡ್ ಅಲರ್ಟ್ ಅನ್ನ ಮ್ಯಾಪ್ ಅನ್ನು ಕೂಡ ಈಗಾಗಲೇ ಇಸ್ರೇಲ್ ಬಿಡುಗಡೆ ಮಾಡಿದೆ. ನಾಗರಿಕರನ್ನ ಕಾಪಾಡಿಕೊಳ್ಳೋದಕ್ಕೆ ಸುರಕ್ಷಿತವಾಗಿರಿ ಅಂತ ಹೇಳಿ ಅಲರ್ಟ್ ಮೆಸೇಜ್ ಅನ್ನ ಪಾಸ್ ಮಾಡೋ ನಿಟ್ಟಿನಲ್ಲಿ ಇಸ್ರೇಲ್ ಈ ರೀತಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿರೋದು. ನಾವು ಈಗಷ್ಟೇ ನೋಡ್ತಾ ಇದ್ವಿ ಇಸ್ರೇಲ್ನ ಟೆಲ್ ಅವೀವ್ ನಗರವನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ಕೊಂಡಿದೆ ಇರಾನ್ ಅಂತ. ಇದರಿಂದ ತನ್ನ ನಾಗರಿಕರನ್ನ ಕಾಪಾಡಿಕೊಳ್ಳೋದಕ್ಕೆ, ಸಂಭಾವ್ಯ ದಾಳಿಗಳನ್ನು ತಡೆಯೋದಕ್ಕೆ, ಒಂದು ವೇಳೆ ದಾಳಿ ಆದರೂ ಕೂಡ ತನ್ನ ದೇಶದ ನಾಗರಿಕರನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಇಸ್ರೇಲ್ ಇವಾಗ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಟೆಲ್ ಅವೀವ್ ಸೇರಿದ ಹಾಗೆ ಸುತ್ತಮುತ್ತ ಮತ್ತೆ ಇಸ್ರೇಲ್ನ ಪ್ರಮುಖ ನಗರಗಳ ಮೇಲೆ ದಾಳಿಗಳಾಗುವ ಹಿನ್ನೆಲೆಯಲ್ಲಿ ಆ ಸಾಧ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ರೆಡ್ ಅಲರ್ಟ್ ಘೋಷಣೆ ಮಾಡಿರೋದು. ಅದರ ಬ್ಲೂ ಪ್ರಿಂಟ್ ಅಂದರೆ ಒಂದು ಮ್ಯಾಪ್ ಅನ್ನು ಕೂಡ ರಿಲೀಸ್ ಮಾಡಿರೋದನ್ನು ನೀವು ನೋಡಬಹುದು ಸ್ಕ್ರೀನಲ್ಲಿ. ಎಲ್ಲೆಲ್ಲಿ ಇರಾನ್ ದಾಳಿ ಮಾಡಬಹುದು, ಎಲ್ಲೆಲ್ಲಿ ಇರಾನ್ನ ಮಿಸೈಲ್ಗಳು ಟಾರ್ಗೆಟೆಡ್ ಅಟ್ಯಾಕ್ ಮಾಡಬಹುದು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮ್ಯಾಪನ್ನು ಕೂಡ ಇಸ್ರೇಲ್ ಬಿಡುಗಡೆ ಮಾಡಿದೆ. ಅಲ್ಲಿರುವಂತಹ ಭಾಗದ ಜನರಿಗೆ ದಾಳಿಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಥವಾ ಸೈರನ್ ಆದ ಕೂಡಲೇ ಅಲರ್ಟ್ ಆಗೋದಕ್ಕೆ, ಸುರಕ್ಷಿತವಾಗಿ ಬಂಕರ್ಗಳಿಗೆ ತೆರಳೋದಕ್ಕೆ ಇದು ಸಹಾಯ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಇರಾನ್ ಮಾಡುವಂಥ ದಾಳಿಯಲ್ಲಿ ಇಸ್ರೇಲ್ನ ಸಾಮಾನ್ಯ ನಾಗರಿಕರು ಸಿಲುಕಿ ಪ್ರಾಣ ಕಳೆದುಕೊಳ್ಬೇಕಾಗತ್ತೆ. ಈಗಾಗಲೇ ಟೆಲ್ ಅವೀವ್ ನಗರದಲ್ಲಿ ಇರಾನ್ ನಡೆಸಿರುವಂಥ ದಾಳಿಯಿಂದ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯುವತಿಯೊಬ್ಬಳು ಕಟ್ಟಡದ ಅವಶೇಷಗಳ ಅಡಿ ಸಿಲುಕಿದ್ದನ್ನು ನಾವು ಗಮನಿಸ್ತಾ ಇದ್ವಿ. ಇದೇ ರೀತಿಯ ಪರಿಸ್ಥಿತಿಗಳು ಇತರೆ ಭಾಗದಲ್ಲೂ ನಿರ್ಮಾಣ ಆಗಬಹುದು ಅನ್ನೋ ಕಾರಣಕ್ಕಾಗಿ ಈ ರೀತಿಯಾದಂಥ ಬ್ಲೂ ಪ್ರಿಂಟನ್ನು ಬಿಡುಗಡೆ ಮಾಡಿದೆ. ಲೆಬನಾನ್ನಲ್ಲಿ IDF ಹಿಜ್ಬುಲ್ಲಾ ನಡುವೆ ಕಾಳಗ ಜೋರಾಗಿದೆ. ಹಿಜ್ಬುಲ್ಲಾ ಮೇಲೆ ಇಸ್ರೇಲ್ನಿಂದ ಭೂದಾಳಿ ಮತ್ತಷ್ಟು ತೀವ್ರಗೊಂಡಿದೆ. ಇಸ್ರೇಲ್ನ ಹೆಲಿಕಾಪ್ಟರ್ ಅನ್ನ ಹಿಜ್ಬುಲ್ಲಾ ಹೊಡೆದುರುಳಿಸಿದೆ. ಇನ್ನು ಇರಾನ್ ಮೇಲೆ ದಾಳಿ ಮುಂದುವರೆಸಿದೆ ಇಸ್ರೇಲ್ ಸೇನೆ. ಪಶ್ಚಿಮ ಟೆಹರಾನ್ನಲ್ಲಿ ಕಟ್ಟಡಗಳು ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಇದು ಇರಾನ್ನ ರಾಜಧಾನಿಯ ಪರಿಸ್ಥಿತಿ. ಬೆಂಕಿಯ ಕೆನ್ನಾಲಿಗೆಗೆ ಗಗನಚುಂಬಿ ಕಟ್ಟಡಗಳು ಧಗಧಗಿಸಿ ಹೊತ್ತಿ ಉರಿತಾ ಇದೆ. ಇನ್ನು ಇರಾನ್ ಮೇಲೆ ಅಮೆರಿಕ ಮತ್ತೆ ಇಸ್ರೇಲ್ ಸತತ ದಾಳಿಯನ್ನು ಮುಂದುವರೆಸಿದೆ. ಇದರ ಪರಿಣಾಮ ಇರಾನ್ನಲ್ಲಿ ಸಾವಿನ ಸಂಖ್ಯೆ 1000 ಗಡಿ ದಾಟಿಬಿಟ್ಟಿದೆ. ಇರಾನ್ನಲ್ಲಿ ಸಾವಿನ ಸಂಖ್ಯೆ 1332ಕ್ಕೆ ಏರಿಕೆ ಆಗಿದೆ. ವಿಶ್ವಸಂಸ್ಥೆಯ ಇರಾನ್ ಪ್ರತಿನಿಧಿ ಅಮೀರ್ ಈ ಬಗ್ಗೆ ಅಧಿಕೃತ ಮಾಹಿತಿ ಕೊಟ್ಟಿದ್ದಾರೆ. 20ಕ್ಕೂ ಹೆಚ್ಚು ಶಾಲೆಗಳ ಮೇಲೆ ಅಮೆರಿಕ ಬಾಂಬ್ ದಾಳಿ ನಡೆಸಿದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ.